ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಅಂತ ಅಂದ್ಬಿಟ್ಟು. ನಾನು ಮೈಸೂರು ಜಿಲ್ಲಾ ಸೈಕ್ಲಿಂಗ್ ಕ್ಲಬ್ಬಲ್ಲಿ ಲೋಕಲ್ ಆ್ಯಕ್ಟಿವಿಟೀಸ್ ಮಾಡೋದು, ಮೈಸೂರು ಡಿಸ್ಟ್ರಿಕ್ಟ್ ಅಸೋಸಿಯೇಷನಲ್ಲಿ ಟ್ಯಾಲೆಂಟ್ ಇರುವಂಥ ಮಕ್ಕಳನ್ನ ಹುಡುಕಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಎಕ್ಸ್ಪೋಸ್ ಮಾಡುವಂತೆಲ್ಲ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕಳೆದ 10 ವರ್ಷದಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಳ್ಳೆ ಟ್ಯಾಲೆಂಟೆಡ್ ಸ್ಟಾರ್ಟ್ ಮಾಡಿದರು. ಇದರಿಂದ ಏನಪ್ಪ ಅಂದರೆ ಆದಷ್ಟು ಸೈಕಲ್ ಅವೇರ್ನೆಸ್ ಹೆಚ್ಚಾಗಿ ಎಲ್ಲರಲ್ಲೂ ಮೂಡಬೇಕು, ಪ್ಲಸ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸೈಕಲ್ನಲ್ಲೇ ಉಪಯೋಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಶ್ವದಾದ್ಯಂತ ಇದೊಂದು ವಿಶ್ವ ಸೈಕಲ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಈ ಕಳೆದ ಒಂದು 10 ವರ್ಷದಿಂದ ನಾವು ಗಮನ ಇಟ್ಟರೆ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ನಮ್ಮ ದೇಶದಲ್ಲೂ ಕೂಡ, ಹಾಗೆ ನಮ್ಮ ಮೈಸೂರು ಜಿಲ್ಲೆ ಸ್ಪಾಟ್ಗಳಿದೆ, ಅಂಥ ಜಾಗದಲ್ಲೆಲ್ಲ ಸೈಕಲ್ ಸವಾರಿ ನಡೀತಾ ಇರುತ್ತೆ. ಇನ್ಫ್ಯಾಕ್ಟ್ ನಾವೇನೇ ಪ್ರತಿ ವಾರ ಒಂದು ಟೂರ್ ಕಂಡಕ್ಟ್ ಮಾಡ್ತೀವಿ. ನಾವು ವೀಕೆಂಡ್ ರೈಡ್ ಅಂತ ಹೇಳ್ಬಿಟ್ಟು ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಎಲ್ಲ ವಯೋವೃದ್ಧರು ಇರ್ತಾರೆ, ಮಕ್ಕಳು ಅಂಡರ್ 14 ಮಕ್ಕಳಿಂದ ಹಿಡಿದು ವಯಸ್ಸಾದಂಥ 60 ವರ್ಷ ಇರುವಂಥ ವೃದ್ಧರು ಇರ್ತಾರೆ ನಮ್ಮ ಜೊತೆಯಲ್ಲಿ. ಅವನ್ನೆಲ್ಲ ಸೇಫಾಗಿ ಕರ್ಕೊಂಡು ಬರೋದು, ಈ ಥರ ಎಲ್ಲ ಒಂದು
ಅಂದರೆ ನಿಮಗೆ ಸಾಕಷ್ಟು ಆರೋಗ್ಯದ ಅನುಕೂಲಗಳು ತುಂಬ ಸಿಗುತ್ತೆ. ನಿಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ. ಒಳ್ಳೆ ಬ್ರೀತಿಂಗ್ ಇಂಪ್ರೂವ್ ಆಗುತ್ತೆ ನಿಮಗೆ. ಓಕೆ, ನಿಮ್ಮ ಕಾರ್ಡಿಯೋ ಇಂಪ್ರೂವ್ ಆಗುತ್ತೆ, ಮಸಲ್ ಇಂಪ್ರೂವ್ ಆಗುತ್ತೆ. ಓಕೆ, ಇದೆಲ್ಲದಕ್ಕೆ ಮುಖ್ಯವಾಗಿ ನಿಮಗೆ ಮೆಂಟಲಿ ಸ್ಟ್ರೆಸ್ ಟೋಟಲಿ ಝೀರೋ. ಓಕೆ, ನೀವು ಪ್ರತಿದಿನ ಮಿನಿಮಮ್ 40 ಮಿನಿಟ್ ಟು 60 ಮಿನಿಟ್ ಸೈಕ್ಲಿಂಗ್ ಮಾಡಿದ್ರೆ ನಿಮಗೆ ಆ ಮೆಂಟಲಿ ಸ್ಟ್ರೆಸ್ ಅನ್ನೋದು ಟೋಟಲಿ ಹೊಂಟೆ ಹೋಗ್ಬಿಡುತ್ತೆ ಅಂತ ಹೇಳ್ಕೊಳ್ಳಿ. ಓಕೆ, ಜೊತೆಗೆ ನೀವು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಯೂಸ್ ಮಾಡ್ಬೋದು. ಕೆಲವರು ಕಮ್ಯೂಟಿಂಗ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಸಣ್ಣ ಪುಟ್ಟ ಈಗ ನಮ್ಮ ಮನೆ ಸುತ್ತಮುತ್ತ ಅಥವಾ ಒಂದು ನಿಯರ್ ಬೈ ಪ್ಲೇಸ್ಗೆಲ್ಲ ಹೋಗ್ಬೇಕು ಅಂತಂದರೆ ಕಾರು, ಸ್ಕೂಟರ್ ಅನ್ನೋದು ಬಿಟ್ಟು ಸೈಕಲ್ಲಿ ಹೋಗಿ ಬರೋಂಥ ಹವ್ಯಾಸ ಕೂಡ ಹುಟ್ಟಿಸ್ಕೊಂಡಿದ್ದಾರೆ. ಓಕೆ, ಇದರಿಂದ ನಿಮಗೆ ಫ್ಯೂಲ್ ಕಾಸ್ಟ್ ಸೇವ್ ಆಗುತ್ತೆ, ಜೊತೆಗೆ ನಿಮ್ಮ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ ನಿಮಗೆ. ಈ ಥರ ಎಲ್ಲ ಅನುಕೂಲಗಳಿರುತ್ತೆ. ಹಾಗೆಯೇ ತುಂಬ ಈಸಿಯಾಗಿ ನಮ್ಮ ಸುತ್ತಮುತ್ತ ಇರುವಂಥ ಸುಂದರವಾದ ಪರಿಸರ ವೀಕ್ಷಣೆ ಕೂಡ ಅಷ್ಟೇ. ಸೈಕಲ್ನಲ್ಲಿ ಹೋಗೋದು ತುಂಬ ಒಳ್ಳೆಯದು. ಈಗ ಕಾರಲ್ಲಿ ಹೋಗ್ತಿರೋ, ಸ್ಕೂಟರಲ್ಲಿ ಹೋಗ್ತಿರೋ, ಅದು ನೀವು ಅಷ್ಟು ಸೂಕ್ಷ್ಮವಾಗಿ ಗಮನಿಸೋಕ್ಕಾಗೋದಿಲ್ಲ. ಸುಂದರ ಪರಿಸರನ ಸೂಕ್ಷ್ಮ ವೀಕ್ಷಣೆ ಮಾಡೋಕ್ಕಾಗೋದಿಲ್ಲ. ಈ ಸೈಕಲ್ ಹೋಯ್ತು ಅಂತ ಅಂದರೆ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊಂಡು ಸುತ್ತಮುತ್ತ ಪರಿಸರನ ವೀಕ್ಷಣೆ ಮಾಡಿಕೊಂಡು ಒಂದು ಡೆಸ್ಟಿನೇಷನ್ಗೆ ನೀವು ರೀಚ್ ಆಗ್ಬೋದು. ಸೊ ಸೈಕಲ್ ನಿಮ್ಗೆ ಗೊತ್ತೇ ಇದೆ, ಅದು ನಮ್ಮ ಶಕ್ತಿಯಿಂದ ಓಡುವಂಥ ಅದೊಂದು ಯಂತ್ರ. ಸೊ ಅದರಿಂದ ಝೀರೋ ಪೊಲ್ಯೂಷನ್. ಓಕೆ, ನಿಮಗೆ ಒಂದು ಕಿಂಚಿತ್ತೂ ನಮ್ಮ ಪರಿಸರಕ್ಕೆ ಹಾನಿ ಆಗೋದಿಲ್ಲ ಸೈಕಲ್ ಓಡಿಸೋದ್ರಿಂದ. ಸೊ ಅದಂತೂ ನಾವು ಈ ನಡುವೆ ಅಂತೂ ನೀವು ನೋಡ್ತಿದ್ದೀರಾ, ಎಲ್ಲರೂ ಸ್ಕೂಟ್ರು, ಕಾರು, ವೆಹಿಕಲಲ್ಲಿ ಒಂದು ನಿಯರ್ ಬೈ ಪ್ಲೇಸ್ ಈವನ್ 1 ಕಿಲೋಮೀಟರ್ ಇದ್ರೂ ಕೂಡ ನಡ್ಕೊಂಡು ಅಂತ ಯಾರು ಹೋಗೋದಿಲ್ಲ. ಸೈಕಲ್ ಅಂತೂ ಯಾರು ಟಚ್ಚೇ ಮಾಡ್ತಿಲ್ಲ. ಸಡನ್ ಆಗಿ ನಮ್ಗೆ ಸಿಗೋದೇ ಸ್ಕೂಟ್ರು, ಟಕ್ ಅಂತ ಸ್ಕೂಟ್ರ್ ತಗೊಳ್ತಾರೆ, ಹೋಗಿ ಬರ್ತಾರೆ. ಅದರಿಂದೆಲ್ಲ ಎಷ್ಟೊಂದು ಪೊಲ್ಯೂಷನ್ ಆಗುತ್ತೆ. ಅದರಿಂದ ವೆರಿ ನಿಯರ್ ಬೈ ಪ್ಲೇಸ್ ಇತ್ತು ಅಂದರೆ ಒಂದು ಸೈಕಲಲ್ಲಿ ಹೋಗಿ ಬಂತು ಅಂದರೆ ಒಂದು ಕಡೆ ಹೆಲ್ತಿ ಬೆನಿಫಿಟ್ ಕೂಡ ಆಗುತ್ತೆ, ಇನ್ನೊಂದು ಪರಿಸರಕ್ಕೆ ಏನೋ ಝೀರೋ ಇಂಪ್ಯಾಕ್ಟ್, ನಿಮ್ಗೆ ಯಾವುದೇ ರೀತಿಯಾದಂಥ ಇಂಜುರೀಸ್ ಆಗೋದಿಲ್ಲ. ಝೀರೋ ಇಂಪ್ಯಾಕ್ಟ್ ಇರುತ್ತೆ. ಹಾಗಾಗಿ ವಯಸ್ಸಾದವರು ಕೂಡ ಸೈಕಲ್ನ ಉಪಯೋಗಿಸ್ಬೋದು. ಅವ್ರಿಗೆ ನಮ್ಮಲ್ಲಿ ಸುಮಾರು ಜನ ಬಂದಿದ್ದಾರೆ, ಬ್ಯಾಕ್ ಪೇನ್ ಇರೋವಂಥವ್ರು ಬಂದಿದ್ದಾರೆ, ನೀ ಪೇನ್ ಇರೋವಂಥವ್ರೆಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ಸೈಕಲ್ ಓಡಿಸೋದ್ರಿಂದ ಅದೆಲ್ಲ ಗುಣ ಆಗಿದೆ ಅವ್ರಿಗೆ. ಅದೊಂದು ಬೆಸ್ಟ್ ಎಕ್ಸಾಂಪಲ್ ಅದು. ಈ ನಿಟ್ಟಿನಲ್ಲಿ ಇವತ್ತೇನು ವಿಶ್ವ ಸೈಕಲ್ ದಿನಾಚರಣೆ ಇದೆ, ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ದಿನವನ್ನು ಆಚರಣೆ ಮಾಡೋಣ. ಅತಿ ಹೆಚ್ಚು ಸೈಕಲ್ ಎಲ್ಲರೂ ಓಡಿಸ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಮೈಸೂರು ಸಿಟಿ ಕೂಡ ಸೈಕಲ್ ಐಕಾನ್ ಆಗಿ ಗುರುತಿಸ್ಕೊಳ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವತ್ತೇನು ವಿಶ್ವ ಸೈಕಲ್ ದಿನಾಚರಣೆ ಇದೆ, ನಾವೆಲ್ಲರೂ ಕೂಡಿ ಇದನ್ನು ಆಚರಣೆ ಮಾಡೋಣ. ಪ್ರತಿ ವರ್ಷ ಈ ಆಚರಣೆ ಇದ್ದೇ ಇರುತ್ತೆ. ಪ್ರತಿ ವರ್ಷ ನಮಗೆ ಇದು ಮಲ್ಟಿಪಲ್ ಆಗ್ತಾ ಹೋಗಬೇಕು. ಏನು ಸೈಕ್ಲಿಸ್ಟ್ ಇವಾಗಿದ್ದಾರೆ ಇವರು ಮಲ್ಟಿಪ್ಲೈ ಆಗ್ತಾ ಹೋಗಬೇಕು. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ನಾವು ಇದಕ್ಕೆ ಸಪೋರ್ಟ್ ಮಾಡಿ ನಾವು ಅತಿ ಹೆಚ್ಚು ಸೈಕ್ಲಿಸ್ಟ್ ಪ್ರತಿ ವರ್ಷ ಉಟ್ಕೊಳ್ಬೇಕು.